ಓಕೆ, ಅಪ್ಪ ಅವರು ಮೈಸೂರಲ್ಲಿ ವರ್ಕ್ ಮಾಡ್ತಿದ್ರಿ ಅಂತ ಹೇಳಿದ್ರಿ. ನೀವು ಮೂಲತಃ ಮೈಸೂರಿನವರ? ಕೋಲಾರ ಹುಟ್ಟಿದ್ದು. ನೀವು ಕೋಲಾರಲ್ಲಿ ಹುಟ್ಟಿದ್ದಲ್ಲ? ಶಾರದಾ ಟಾಕೀಸ್ ಹತ್ರ ಮನೆ ಇದ್ದಿದ್ದು. ಅಂದ್ರೆ ತುಂಬಾ ಸಮಯ ಅಲ್ಲ, ಅಲ್ಲಿ ಅತ್ಯಲ್ಪ ಸಮಯ. ನಮ್ಮ ತಂದೆ ಅಲ್ಲೂ ಲೆಕ್ಚರರ್ ಆಗಿದ್ರು. ಯಾವ ಕಾಲೇಜಲ್ಲಿ ಎಲ್ಲ ಅಷ್ಟೊಂದು ನಾನು ಕೇಳ್ಕೊಂಡಿಲ್ಲ. ಗಿರಿ ಜನರಲ್ ಸ್ಟೋರ್ಸ್ ಅಂತಿತ್ತಂತೆ. ಬಟ್ ಮನೆಯಿಂದ ನಾನೇನಾರು ತಪ್ಸ್ಕೊಂಡು ಹೋದ್ರೆ ನಾನು ಎಲ್ಲಿ ಸಿಗ್ತಾ ಇದ್ದೆ ಹೇಳಿ? ಸ್ಟೋರ್ಸ್ ಹತ್ರನಾ? ಶಾರದಾ ಟಾಕೀಸ್ ಅಂತ ಹೇಳಿದ್ನಲ್ಲ, ಒಳಗಡೆ. ಹೇಗೆ ನಾನು ಹೋಗ್ತಾ ಇದ್ದಿದ್ದು, ಇಬ್ರು ಗಂಡ ಹೆಂಡತಿ ಹೋಗ್ತಾ ಇದ್ರೆ ಮಧ್ಯದಲ್ಲಿ ನಾನು ಹಿಂದೆ ಹೊಟ್ಟೋಗ್ಬಿಡೋದು. ಅವ್ರ ಮಗು ಇವ್ರಿಗೆ ನಾನು ಹಿಂದೆ ಬರ್ತಿರೋದೇ ಗೊತ್ತಾಗ್ತಿರ್ಲಿಲ್ಲ. ಈ ಗಂಡ ಹೆಂಡತಿ ಇವ್ರ ಲೋಕದಲ್ಲಿ ಇವ್ರು ಹೋಗ್ತಿರೋರು. ನಾನ್ ಮೆತ್ತಿಗೆ ಸಂದಿನಲ್ಲ ಅವ್ರ ಜೊತೆ, ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಾ ಇದ್ದೆ. ಶಾರದಾ ಟಾಕೀಸ್ ನಲ್ಲಿ ಇನ್ಸಾನಿಯತ್ ಅಂತ ಒಂದು ಪಿಕ್ಚರ್, ಅದು ನಮ್ಮ ತಂದೆ ಕರ್ಕೊಂಡೋಗಿದ್ರು. ದೇವಾನಂದ್, ದಿಲೀಪ್ ಕುಮಾರ್, ಆಮೇಲೆ ಜಿಂಪಾನ್ಸಿ. ಆ ಜಿಂಪಾನ್ಸಿ ಮರೆಯಕ್ ಆಗದೇ ಇಲ್ಲ. ಅದರಿಂದಾನೇ ಆ ಪಿಕ್ಚರ್ ಅಷ್ಟು ಜ್ಞಾಪಕ ಇರೋದು ನನಗೆ. ಅದೇ ಮೊದಲನೇ ಸಿನಿಮಾ ನಾನು ನೋಡಿದ್ದು ಅಂತ ಹೇಳ್ಬಹುದು, ಹಿಂದಿ. ಆಗ ಅದು ಚಿಂಪಾನ್ಸಿದು. ನೆಕ್ಸ್ಟ್ ನಮ್ಮ ತಂದೆ ಕರ್ಕೊಂಡೋಗಿದ್ದು ಭಕ್ತ ಮಾರ್ಕಂಡೇಯ, ಅದೇ ಶಿವ ವರ ಕೊಡೋದು. ಅದಾದ್ಮೇಲೆ ಕರ್ಕೊಂಡೋಗಿದ್ದು ರತ್ನಗಿರಿ ರಹಸ್ಯ ಅಂತ. ನಮ್ಮಪ್ಪ ಹೇಳಿದ್ದು ಆನೆ ತೋರಿಸ್ತೀನಿ ಬಾ ನಿನಗೆ. ಆನೆ ಅಲ್ಲೆಲ್ಲಿ ಮೈಸೂರಿನಲ್ಲಿ ಯಾವ ರಸ್ತೆನಲ್ಲಿ ಆನೆ ಓಡಾಡುತ್ತೆ? ಅರೆ ಝೂ ಗಾರ್ಡನ್ಗೂ ಕರ್ಕೊಂಡೋಗೋರು, ಝೂ ಗಾರ್ಡನ್ ಅಲ್ಲ ಆನೆ ತೋರ್ಸೋರು. ಇಲ್ಲಿ ಸಿನಿಮಾಗೆ ಆನೆ ತೋರಿಸ್ತೀನಿ ಅಂತ ಕರ್ಕೊಂಡೋಗಿದ್ರು. ಆನೆಗೋಸ್ಕರ ಕರ್ಕೊಂಡೋದ ಸಿನಿಮಾ ರತ್ನಗಿರಿ ರಹಸ್ಯ. ಅದರಲ್ಲಿ ಅಮರಾಮಧುರ ಪ್ರೇಮ ಹಾಡು ನಂಗೆ ತುಂಬಾ ಇಷ್ಟ ಆಗೋಯ್ತು. ನಮ್ಮ ಅಮ್ಮನ ಗಲಾಟೆ ಮಾಡಿ ಆ ಪುಸ್ತಕ ತಗೋ ಅಂತ ಹೇಳಿ ಬಿಡದೆ, ಹಿಂಗೋ ನಮ್ಮ ಅಪ್ಪನ ಕಣ್ ತಪ್ಪಿಸಿ ಆ ಪುಸ್ತಕ ತಗೊಂಡು ಇಟ್ಕೊಂಡಿದ್ವಿ. ಅದು ನನಗೆ ಅದು ಚಿನ್ನ, ಬೆಳ್ಳಿ, ವಜ್ರ, ಜಮೀನು ಇದೆಲ್ಲದಕ್ಕಿಂತ ಅತ್ಯಮೂಲ್ಯ ಅಂದ್ರೆ ಅದು ನನಗೆ. ಹಾಡಿನ ಪುಸ್ತಕಗಳು, ಮ್ಯಾಗಝೈನ್ಸು, ಪೇಪರ್ಸು. ನಮ್ಮಪ್ಪ ಹಿಂಗ್ ನೋಡ್ತಾ ಇರೋರು, ಪೇಪರ್ನಲ್ಲಿ ನ್ಯೂಸ್ ಎಲ್ಲ ಓದ್ತಾ ಇರೋರು. ನಾನು ಅಲ್ಲಿ ಬಂದು ಸಂಧಿಲಿ ಹಿಂದಿನ ಪೇಜ್ನಲ್ಲಿ ಸಿನಿಮಾಗಳದ್ದು ಬರೋದು, ಅದು ನೋಡ್ತಾ ಇರುವೆ ನಾನು. ಅಲ್ಲ, ನನಗೊಂದು ಡೌಟು. ನಿಮ್ಮ ಮನೇಲಿ ನಿಮ್ಮನ್ನ ಮಠಾಧಿಪತಿ ಮಾಡಬೇಕು ಅಂತ, ಸನ್ಯಾಸಿ ಮಾಡ್ಬೇಕಂತ ಈ ಥರ ಒಂದು ನೀವು ಇರೋದಕ್ಕೂ ನಿಮ್ಮ ಮನೇಲಿ ಅನ್ಕೊಂಡಿದ್ದಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ಒಂದೇ ಒಂದು ಕಾರಣ ಇದೆ, ಹೇಳ್ತೀನಿ. ಯಾಕೆಂದ್ರೆ ನಮ್ಮ ತಂದೆಗೆ ಕನಸಿನಲ್ಲಿ ಆಶೀರ್ವಾದ ಆಗಿತ್ತಂತೆ 4 ಜನ ಗಂಡು ಮಕ್ಕಳು ಅಂತ. ಅದರಂತೆ 4 ಜನನು ಗಂಡು ಮಕ್ಕಳೇ ಹುಟ್ಟಿದ್ರು. ಆದ್ರೆ ಸಂಸಾರದಲ್ಲಿ ಅವರು ಸುಖ ಪಡಲಿಲ್ಲ. ದುಡ್ಡಿಲ್ಲ ಅಂತಲ್ಲ, ದುಡ್ಡಿಲ್ಲ ಅನ್ನೋದು ಮ್ಯಾಟರೇ ಅಲ್ಲ ನಮ್ಮ ಮನೇಲಿ. ಅದೊಂದು ವಸ್ತುನೂ ಅಲ್ಲ, ವಿಷಯನೂ ಅಲ್ಲ. ನಮಗೆ ಭಗವಾನ್ ನಾಮಸ್ಮರಣೆ, ಪೂಜೆ ಮಾಡೋದು, ಜಪ ಮಾಡೋದು, ತಪ ಮಾಡೋದು, ಧ್ಯಾನ ಮಾಡೋದು ಮಾಡಿಬಿಟ್ರೆ ನಮ್ಮಷ್ಟು ಶ್ರೀಮಂತರು ಯಾರೂ ಇಲ್ಲ. ನಮಗೆ ಅದು ಬಿಟ್ಟು ಇನ್ನೇನು ಬೇಕಿಲ್ಲ. ಆ ಥರನೇ ಬೆಳೆಸಿದ್ದು. ಅವ್ರಿಗೆ ಆಸ್ತಮ ಶುರು ಆಗ್ಬಿಡುತ್ತೆ. ಆಸ್ತಮ, ಪ್ಯಾಸ್ಪ್ಯಾಟ್ ಅಂತೆಲ್ಲ ಮಾಡಿಸ್ಕೊಳ್ಳೋರು. ವಿಪರೀತ ಹಿಂಸೆ, ಪ್ರಾಣನೂ ಹೋಗಲ್ಲ, ಬದುಕಕ್ಕೂ ಆಗಲ್ಲ, ನರಕ. ಆಗ ಅದು ವಂಶ ಪಾರಂಪರ್ಯ ಅಂತೆ. ಅವ್ರಿಗೆ ಬಂತು ನಮಗ್ ಬರಲ್ಲ ಅಂತೇನಿಲ್ಲ. ನಮಗ್ ಬರೋದು ಮುಂದಿನ ಸಂತತಿಗೆ ಬರ್ಬೋದು. ಹಾಗಾಗಿ ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ನಾನು ಸುಖ ಅನ್ನೋದು ಪಡಕ್ಕೆ ಆಗ್ತಾ ಇಲ್ಲ. ಇನ್ನು ನನ್ನ ಮಕ್ಕಳು ಈ ಥರ ಏನು ಅನುಭವಿಸ್ತಾರೋ ಏನೋ ನನ್ನಿಂದ. ಹೋಗ್ಲಿ, ಅವ್ರ ಮಕ್ಕಳಾದ್ರೂ ಅನುಭವಿಸೋದು ಬೇಡ, ಅವ್ರಿಗೆ ಮಕ್ಕಳೇ ಬೇಡ ಅಂತ ಅವ್ರು ತೀರ್ಮಾನ ಮಾಡಿ ನಿಮ್ಮ ಮದುವೆನೇ ಮಾಡಲ್ಲ 4 ಜನ ಗಂಡು ಮಕ್ಕಳಿಗೂ ಅಂತ ಆ ವಯಸ್ಸಿನಲ್ಲಿ ಹೇಳ್ತಾ ಇದ್ರು. ನಮಗೆ ಮದುವೆ ಅಂದ್ರೆ ಏನು ಗೊತ್ತಿಲ್ಲ. ಹೋಗೋದು, ಇದು ಲಾಡು ಅದೆಲ್ಲ ತಿನ್ನೋದು, ಊಟ ಜೋರಾಗಿ ಮಾಡೋದು, ಕೈ ತೊಳ್ಕೊಳ್ಳೋದು, ದೊಡ್ಡವ್ರಿಗೆ ಕಾಯಿ ಕೊಡ್ತಾರೆ, ಮನೆಗೆ ತಗೊಂಬಂದು ಚಟ್ನಿ ಪಾಯಸ ಮಾಡೋದು, ಅಷ್ಟೇ ಗೊತ್ತಿದ್ದು ಮದುವೆ ಅಂದ್ರೆ. ಏನು ಗೊತ್ತಿರಲಿಲ್ಲ. ಆಗ್ಲೇ ಹೇಳ್ತಾ ಇದ್ರು ನಿಮ್ಗೆ ಯಾರಿಗೂ ನಾನು ಮದುವೆ ಮಾಡಲ್ಲ ಅಂತ. ಅದಕ್ಕೆ ಸ್ವಾಮೀಜಿ, ಸನ್ಯಾಸಿ, ಮಠಾಧಿಪತಿ, ಸ್ವಾಮಿ ವಿವೇಕಾನಂದ ಕೊನೆಗೆ ಅವನಿಗೂ ಮದುವೆ ಇಲ್ವಲ್ಲ. ಈಗನ್ಸುತ್ತೆ ನಿಜ ಅದೇ ಹಾಗಾಗಿದ್ರೆ ನಾನು ಚೆನ್ನಾಗಿರ್ತಿದ್ದೆ ಅಂತ ಅನ್ಸುತ್ತೆ. ಮಠಾಧಿಪತಿ ಏನಾದ್ರು 5ರಲ್ಲಿ ಯಾವುದು ಒಂದು, ಬ್ರಹ್ಮಚಾರಿ ಆಗಿದ್ರು ಚೆನ್ನಾಗಿರ್ತಿದ್ದೆ, ಮಠಾಧಿಪತಿ ಆಗಿದ್ರು ಚೆನ್ನಾಗಿರ್ತಿದ್ದೆ, ಪುರೋಹಿತ ಆಗಿದ್ರು ಚೆನ್ನಾಗಿರ್ತಿದ್ದೆ, ಅರ್ಚಕ ಆಗಿದ್ರು ಚೆನ್ನಾಗಿರ್ತಿದ್ದೆ, ಇಲ್ಲ ಒಂದು ಸನ್ಯಾಸಿ ಆಗಿದ್ರು ಚೆನ್ನಾಗಿರ್ತಿದ್ದೆ. ಸನ್ಯಾಸಿ ವಿವೇಕಾನಂದ ಒಂದೇ ಬಂತು. ಬಟ್ ವಿವೇಕಾನಂದ ಪ್ರಪಂಚದಲ್ಲಿ ಇದ್ಕೊಂಡು, ಕಾಲೇಜು ಅದೆಲ್ಲ ಇದ್ಕೊಂಡು ಅವರು ಬ್ರಹ್ಮಚಾರಿ ಆದ್ರು. ಸನ್ಯಾಸಿ ಹಂಗಲ್ವಲ್ಲ, ಸರ್ವ ಸಂಘ ಪರಿತ್ಯಾಗ ಮಾಡಿ ಅವನ್ ಸನ್ಯಾಸಿ ಆಗ್ತಾನೆ. ಯಾಕೆ ಸರ್ ಅಷ್ಟೊಂದು ಆಗ್ಬಾರ್ದು ಅಂತ?
ಎಸ್ ಸಮ್ಟೈಮ್ಸ್ ಸರ್ ಮೌನನೇ ನನ್ನ ನೆಕ್ಸ್ಟ್ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಅಂತ. ನಾನು ನಿಮ್ಮಿಂದ ಕಲಿತೀನಿ ಅದನ್ನ, ಯಾವ್ದನ್ನ? ಮೌನನ. ನಾನ್ ಮೌನನ ಸರ್ ಮಾತಾಡಕ್ ಶುರು ಮಾಡಿದ್ರೆ ಎಲ್ಲ ಕಿವಿ ಮುಚ್ಕೊಂಡು ಅಪ್ಪ. ನೀವೇನೋ ಈಗ ಮೌನ ಅನ್ನೋ ಪದ ಹೇಳಿದ್ರಿ, ಅದಕ್ಕೆ ಅನ್ನಿಸ್ತು, ಅದನ್ನ ಕ್ಯಾಚ್ ಮಾಡಿದೆ ಹಂಗೆ ನಾನು. ಇಲ್ಲ, ನನ್ನ ಲೈಫಲ್ಲಿ ನನಗೆ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನ್ನ ಲೈಫಲ್ಲಿ ನನಗೆ ಈಗ ಒಂದು 26 ಇಯರ್ಸು, 10 ವರ್ಷದಿಂದ ಈ ಫೀಲ್ಡಲ್ಲಿದ್ದೆ. ನನಗೆ ಫಸ್ಟ್ ಟೈಮ್ ಒಬ್ಬರನ್ನ ಇಂಟರ್ವ್ಯೂ ಮಾಡುವಾಗ ಕಂಪ್ಲೀಟ್ಲಿ ನಂಗೆ ಡಿಫ್ರೆಂಟ್. ನಾನಿಲ್ಲಿಲ್ಲ, ನಾನು ಏನೋ ಬೇರೆದನ್ನ ಕೇಳ್ತಿದ್ದೀನಿ, ಬೇರೆದನ್ನ ಮಾತಾಡ್ತಿದ್ದೀನಿ ಅನ್ಸ್ತಿರೋದಿದೆ ಫಸ್ಟ್ ಟೈಮ್ ನಾನು. ಅಕಸ್ಮಾತ್ ನಾಳೆ ನಾನು ನಿಮಗೆ ದೂರವಾಣಿ ಕರೆ ಮಾಡಿ ನಿಮ್ಮನ್ನು ಮಾತಾಡ್ಸಿದ್ರೆ ನೀವು ಯಾರೋ ನಂಗೆ ಗೊತ್ತಿಲ್ಲ, ಆ ಮರವು ನಿಮ್ಮಲ್ಲಿ ಬರಬೇಕು. ನಂಗೆ ಅಷ್ಟೇ ಇಲ್ಲ ಸರ್, ನೀವು ಇಷ್ಟೊಂದು ಡಿಫ್ರೆಂಟ್ ಆಗಿತ್ತು ಇಂಟರ್ವ್ಯೂ. ನಾನು ಹೆಂಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊತೀನಿ. ಮೇ ಬಿ ನಾನು ಇದನ್ನು 4 ಜನ ಕೇಳ್ತೀನಿ. ಸಮ್ಟೈಮ್ಸ್ ನಾನು ಹೆಂಗಿರಬೇಕು ಅಂತ ಅನ್ಕೊಂಡಿದ್ನೋ ಕೆಲವೊಂದು ವಿಚಾರಗಳಲ್ಲಿ ನನ್ನ ಕಣ್ಮುಂದೆ ನನ್ನನ್ನು ನಾನು ನೋಡ್ಕೊಂಡಂಗೆ ಆಯಿತು ಅಂತ. ಸಮ್ಟೈಮ್ಸ್ ನಾನು ಇದನ್ನೇನಾದರೂ ಮಾಡೇದಿದ್ದಿದ್ರೆ ಈ ಥರ ಅದೇ ಕಾಂಪಿಟೇಟರ್ ಆಗ್ಬಿಟ್ರಲ್ಲ. ಅಯ್ಯೋ ದೇವ್ರೆ, ನನಗಿದೆಲ್ಲ ಹೆಂಗೆ ಹೇಳ್ಬೇಕು, ಹೆಂಗೆ ಸರ್ ಇದೆಲ್ಲ? ನಿಮಗೆ ಅನ್ಸುತ್ತೆ ಅದೆಲ್ಲ ದೇವ್ರೇ ನಡೆಸ್ತಿರೋದು ಅಂತ ಹೇಳಿ? ಖಂಡಿತ ಖಂಡಿತ, ಇದೆಲ್ಲ ಅಲ್ಲ, ಅವ್ರನ್ನೂ ದೇವರೇ ನಡೆಸ್ತಾ ಇದ್ದಾನೆ, ಅವ್ರನ್ನೂ ದೇವರೇ ನಡೆಸ್ತಾ ಇದ್ದಾನೆ. ನೀವು ದೇವ್ರನ್ನ ಅಷ್ಟೊಂದು ನಂಬ್ತೀರಾ? ವಿಧಿ ಇಲ್ಲ, ಅದನ್ನ ಬಿಟ್ರೆ ನೆಕ್ಸ್ಟ್. ಯಾಕೆಂದ್ರೆ ನಾ ದೇವ್ರ ನೋಡಿಲ್ಲ. ಓಕೆ. ಕೇರಳದಲ್ಲಿ ಒಂದು ಆಶ್ರಮದಲ್ಲಿ ನಾನು ಸ್ವಾಮೀಜಿಯವರು ಪಪ್ಪ ಅಂತ ಅವರು ಒಬ್ಬರೇ ಇದ್ದಾಗ ಹೋದೆ. ಏನಪ್ಪ ಒಬ್ಬನೇ ಬಂದ್ಬಿಟ್ಟಿದ್ಯಾ ಅಂತ ಕೇಳಿದ್ರು. ಹಿಂಗೆ ನೋಡ್ಬಿಟ್ಟು ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು, ಪಪ್ಪ ನಾನು ದೇವ್ರನ್ನ ನೋಡಬೇಕು, ತೋರಿಸ್ತೀರಾ ಅಂತ ಕೇಳಿದೆ. ಅವ್ರು ನನ್ನೇ ನೋಡ್ಬಿಟ್ಟು, ನೀನಿನ್ನೂ ಸಣ್ಣವನಲ್ಲೋ, ನೀನು ಬೆಳೆದು ದೊಡ್ಡವನಾಗು, ಆಗ ದೇವರು ಅವನೇ ನಿನ್ನ ಹತ್ರ ಬರ್ತಾನೆ, ಕಾಣಿಸ್ತಾನೆ ಅಂತ ಹೇಳಿದರು. ನಾನು ಇನ್ನೂ ಬೆಳೆದಿಲ್ಲ, ಅದಕ್ಕೆ ನನಗೆ ಇನ್ನೂ ಕಂಡಿಲ್ಲ. ಇವಾಗ ದೇವ್ರು ನಂಬ್ತೀರಾ ಬಿಡ್ತೀರಾ ಅಂತ ಹೆಂಗೆ ಹೇಳಿ ನಾನು? ಕರೆಕ್ಟ್. ಅದನ್ನ ನಿಮ್ಮ ಮೇಲೆ ಹಾಕೊಂಡ್ಬಿಟ್ರಲ್ಲ, ನಾನು ಇನ್ನೂ ದೊಡ್ಡವನಾಗಿಲ್ಲ ಅದಕ್ಕೆ ನಾನು ನೋಡಿಲ್ಲ ಅಂತ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ದೇವ್ರು ಕಾಣಿಸ್ಬೇಕಾಗಿತ್ತಲ್ಲ. ಆಗಿಲ್ಲ ಹಂಗಾದ್ರೆ. ಅಷ್ಟೇ ಅಲ್ಲ, ಅವ್ರು ಹೋಗ್ಬಿಟ್ರು, ಮಾತಾಜಿ ಅಂತ ಇದ್ರು. ನಾನು ಹೋಗಿ ಪ್ರಾರ್ಥನೆ ಮಾಡ್ಕೊಳಕ್ ಹೋದೆ. ಅಂದ್ರೆ ಇಲ್ಲಿಂದ ಅಲ್ಲಿ ಇನ್ನೊಂದು ಇದಿದೆ, ಹಾಲು, ಅಲ್ಲಿ ಪ್ರಾರ್ಥನಾ ಮಂದಿರ. ಏನು ಕೇಳ್ಕೊತಾ ಇದೀಯ ನೀನು ಅಂತ ಕೇಳಿದ್ರು. ನಾನು ಹೇಳಿದೆ, ನಾನು ಸಿನಿಮಾ ಆ್ಯಕ್ಟರ್ ಆಗಬೇಕು, ನಟ ಆಗಬೇಕು ಅಂತ ಕೇಳ್ಕೊತೀನಿ ಅಂತ. ಬೇಡ ಕಣೋ, ಹಾಗೆಲ್ಲ ಕೇಳ್ಕೊಬೇಡ. ಯಾಕೆ ಹಾಗೆ ಕೇಳ್ಕೊತಾ ಇದೀಯ ನೀನು ಅಂದರು. ನಾನು ಸಿನಿಮಾ ಆ್ಯಕ್ಟರ್ ಆಗ್ಬಿಟ್ರೆ, ನಟ ಆಗ್ಬಿಟ್ರೆ ತುಂಬ ಸುಖವಾಗಿರ್ಬೋದಲ್ವಾ, ಏರೋಪ್ಲೇನಲ್ಲಿ ಓಡಾಡ್ಬೋದಲ್ವಾ, ಅಲ್ಲಿ ಚಾಕ್ಲೇಟು ಫ್ರೀಯಾಗಿ ಕೊಡ್ತಾರಲ್ವಾ ಅಂತಂದೆ. ಬಟ್ ನೀನು ಅಲ್ಲಿರೋರೆಲ್ಲ ಎಷ್ಟು ದುರಂತಮಯ ಮತ್ತು ಎಷ್ಟೊಂದು ಕಷ್ಟಪಡ್ತಾರೆ, ಎಷ್ಟೊಂದು ನೋವಲ್ಲಿದ್ದಾರೆ, ಅವ್ರ ಜೀವನ ಎಲ್ಲ ಹೆಂಗೆ ಅಂತ್ಯ ಆಗಿದೆ ಅದೆಲ್ಲ ನಿಂಗೆ ಗೊತ್ತಾ ಅಂದರು. ಯಾರ್ದು ಗೊತ್ತಿಲ್ಲ, ಬಟ್ ಎಲ್ಲ ಹೇಳ್ತಾರೆ ಅವ್ರು ಏರೋಪ್ಲೇನಲ್ಲಿ ಓಡಾಡ್ತಾರಂತೆ, ಫ್ರೀಯಾಗಿ ಚಾಕ್ಲೇಟ್ ಕೊಡ್ತಾರಂತೆ, ನಾನು ಈಸ್ಕೋಬೇಕು ಏರೋಪ್ಲೇನಲ್ಲಿ ಓಡಾಡಬೇಕು ಅಂತ. ಬೇಡ ಕಣೋ, ಹಾಗೆಲ್ಲ ಕೇಳ್ಕೊಬೇಡ, ಅದು ಭಗವಂತ ನಿನಗಿನ್ನ ಬುದ್ಧಿವಂತ ಅವನು. ನೀನೊಂದು ಗುಲಾಬಿ ಹೂ ಕೇಳಿದ್ರೆ ಇಷ್ಟೊತ್ತ ಕಡ್ಡಿ ಸಮೇತ ಕೊಡ್ತಾನೆ ಅವನು. ಒಂದು ಗುಲಾಬಿ ಹೂವು ಇಲ್ಲೆಲ್ಲ ಮುಳ್ಳು. ಅವನು ಬುದ್ಧಿವಂತ, ಆ ಥರ ಎಲ್ಲ ಕೇಳ್ಕೊಬೇಡ ಅಂತ. ಹೋದೆ, ಪ್ರಾರ್ಥನೆ ಮಾಡಿದೆ, ಬಂದೆ. ಏನು ಪ್ರಾರ್ಥನೆ ಮಾಡಿದೆ ಅಂತ ಕೇಳಿದರು. ಮಾತಾಜಿ, ನಾನು ಸಿನಿಮಾ ಆ್ಯಕ್ಟ್ರ್ ಆಗಲೇಬೇಕು, ನಾನು ಸಿನಿಮಾ ಆ್ಯಕ್ಟ್ರೇ ಮಾಡು ನೀನು ಅಂತ ಕೇಳ್ಕೊಂಬಿಟ್ಟೆ. ಅಯ್ಯೋ ದಡ್ಡ, ನಿನಗೆ ಹೇಳಿ ಕಳಿಸಿದ್ನಲ್ಲಪ್ಪ, ಬೇಡ ಆ ಥರ ಕೇಳಬಾರ್ದು ಅಂತ. ಆಯಿತು ಬಿಡು, ನಿನ್ನ ಸಿನಿಮಾ ಆ್ಯಕ್ಟ್ರು ಮಾಡ್ತಾನೆ, ನಟನೂ ಮಾಡ್ತಾನೆ, ಕೊಡಬಾರ್ದಷ್ಟು ಕಷ್ಟನೂ ಕೊಡ್ತಾನೆ, ನೀ ಸಾಕು ಸಾಕು ಅನ್ನೋಷ್ಟಕ್ಕೂ ಕೊಡ್ತಾನೆ. ಅತ್ಯಂತ ದುರಂತಮಯ ಘಟನೆಗಳೆಲ್ಲ ಸಂಭವಿಸುತ್ತೆ. ಅವನು ಬುದ್ಧಿವಂತ ಅವನು. ನಾನು ನಿನಗೆ ಹೋಗೋವಲ್ಲೇ ನಿನಗೆ ಇದು ಮಾಡಿದೆ, ಎಚ್ಚರಿಕೆ ಕೊಟ್ಟೆ, ಆದರೆ ನೀನು ನನ್ನ ಮಾತು ಕೇಳಲಿಲ್ಲ. ಅನುಭವಿಸ್ತೀಯ, ಹೋಗು ಅಂದರು. ಅನುಭವಿಸ್ದೆ. ಒಂದು 3 ದಶಕ ಕಳೆದ ಮೇಲೆ ಇನ್ನೂ ಒಂದು ಹೇಳಿದರು. ಹಾಗಿದ್ರೆ ಏನು ಕೇಳಬೇಕಾಗಿತ್ತು ನಾನು? ತಲೆಹರಟೆ, ಸ್ವಲ್ಪ 2 ತಲೆಹರಟೆ ಇದೆ, ಅದು ಹೇಳ್ಬಿಡ್ತೀನಿ. ಏನು ಕೇಳ್ಕೊಬೇಕಾಗಿತ್ತು ನಾನು ಅಂದೆ. ಅದಕ್ಕೆ ನೀನು ಏನು ಮಾಡ್ತೀಯೋ ಒಳ್ಳೇದು ಮಾಡಪ್ಪ, ಆಗ ನೋಡು ಭಗವಂತ ಒಳ್ಳೇದು ಮಾಡ್ತಾನೆ,
ನಿನ್ಗೆ ಇಷ್ಟವಾದ ಚಾಕ್ಲೇಟ್ ಕೊಡದೆ ಏನಿರಲ್ಲ, ಆ ಚಾಕ್ಲೇಟು ಕೊಡ್ತಾನೆ. ನಿಂಗೆ ಚಾಕ್ಲೇಟು ಸಿಕ್ತು, ಒಳ್ಳೇದು ಸಿಕ್ತು. ನೀವು ಬರೀ ಚಾಕ್ಲೇಟ್ ತಿಂದರೆ ಅದರಿಂದ ಏನೋ ಎಫೆಕ್ಟ್ ಆಗುತ್ತೆ, ನೀನು ಊಟ ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸುವಾಗಲ್ಲ, ನಿನಗೆ ತೊಂದರೆ ಆಗತ್ತೆ. ನಿನಗೆ ದೇವ್ರ ಹತ್ರ ಹೋದ್ಮೇಲೆ ನೀನೇನು ಮಾಡ್ತೀಯೋ ಅದನ್ನು ಮಾಡಪ್ಪ ಅಂತ ನಾವು ಶರಣಾಗತರಾಗಿ ಸರೆಂಡರ್ ಆಗಿ ನಾವು ಕೇಳ್ಕೊಬೇಕೇ ಹೊರತು ಈ ಥರ ಎಲ್ಲ ಕೇಳ್ಕೊಬಾರ್ದು. ನೀವು ಏನೇ ಕೇಳ್ಕೊಳ್ಳಿ, ಅದ್ರ ಜೊತೆ ಒಂದು ಅವನು ಇಡ್ಲಿಲ್ಲ ಅಂದರೆ ಕೇಳಿ. ಮನೆ ಕೇಳ್ಕೊಳ್ಳಿ, ಮನೆಯಲ್ಲಿರೋ ಒಬ್ಬರಿಗೂ ನಿಮ್ಮನ್ನು ಕಂಡ್ರಾಗಲ್ಲ, ಯಾರ ಜೊತೆನೂ ಸಂಬಂಧ ಇಲ್ವೇ ಇಲ್ಲ. ಹೀಗಿರುತ್ತೆ ಸಂಬಂಧ, ಹೀಗಿರ್ಬೇಕಾದ ಸಂಬಂಧ ಹೀಗಿರುತ್ತೆ. ನಂಗೊಬ್ಬ ಒಳ್ಳೆ ಹುಡ್ಗನ್ ಕೊಡುವಂತ ಮದ್ವೆ ಮಾಡ್ಕೊಂತಾರೆ, ಒಳ್ಳೆ ಹುಡ್ಗಿನ್ ಕೊಡುವಂತ, ಮತ್ತೆ ಅವ್ರ ಸಂಬಂಧ ಚೆನ್ನಾಗಿರಲ್ಲ. ಅವ್ರ ಅಪ್ಪ ಅಮ್ಮ ಸರಿ ಇರಲ್ಲ, ಕರೆಕ್ಟ್. ಹುಟ್ಟೋ ಮಕ್ಕಳು ಸರಿ ಇರಲ್ಲ, ಇಲ್ಲ ಮಕ್ಕಳೇ ಹುಟ್ಟೋದಿಲ್ಲ. ಕರೆಕ್ಟ್. ಭಗವಂತ ಕೊಡ್ತಾನೆ, ನೀನ್ ಹೇಳಿದ್ದು, ಅದ್ರ ಜೊತೆಗೂ ಕೊಡ್ತಾನೆ. ಆ ಜೊತೆಗೆ ಉಪ್ಪಿನಕಾಯಿ ಏನ್ ಕೊಡ್ತಾನೆ ಅಂತ ಯಾರು, ಉಪ್ಪಿನಕಾಯಿ ಸೌದಾಗ್ಲೇ ಗೊತ್ತಾಗದ ಅದು ಸಿಹಿ ಅಲ್ಲ ಅಂತ. ಬರೀ ಉಪ್ಪಿನಕಾಯಿ ತಿನ್ನಕ್ಕಾಗತ್ತ? ಅಷ್ಟೊಂದು ಕೊಟ್ಬಿಡ್ತಾನೆ, ಆಮೇಲೆ ಕೊಡೋನು. ಅಯ್ಯೋ ಥ್ಯಾಂಕ್ ಯು, ಇಲ್ಲಿ ಒಂದ್ ಕೊಟ್ಟಿಲ್ಲ, ಅಷ್ಟು ಉಪ್ಪಿನಕಾಯಿ ಕೊಟ್ಬಿಟ್ರೆ ತಿನ್ನಕ್ಕಾಗಲ್ಲ. ಸಮ್ಟೈಮ್ಸ್ ಹಾಗಲಕಾಯಿ ಪಲ್ಯ ಇಟ್ಬಿಟ್ರೆ, ಹಾಗಲಕಾಯ್ದು ಉಪ್ಪಿನಕಾಯಿ ಇಟ್ಬಿಟ್ರೆ ಕಷ್ಟ. ಅಷ್ಟೇ ಕೊಡ್ತಾನೆ, ಅನ್ನ ಕೊಡಲ್ಲ, ಚಪಾತಿ ಕೊಡಲ್ಲ, ರೊಟ್ಟಿ ಕೊಡಲ್ಲ, ದೋಸೆ ಕೊಡಲ್ಲ, ಇಡ್ಲಿ ಕೊಡಲ್ಲ, ಏನು ಕೊಡಲ್ಲ, ಬರೀ ಅಷ್ಟೇ. ನೀನ್ ಕೇಳಿದ್ದಿದೆ ತಾನೆ ಅಂತ. ಪ್ರಾಣ ಹೋಗ್ತಾ ಇದೆ, ಒಂದ್ ತೊಟ್ಟು ನೀರ್ ಕೊಡಪ್ಪ ಅಂತ ಕೇಳ್ತೀವಿ ಭಗವಂತನಿಗೆ, ಒಂದೇ ತೊಟ್ಟು ಕೇಳ್ತೀವಿ. ಆದ್ರೆ ಅವನು ಒಂದ್ ತೊಟ್ಟು ಕೊಡೋವಂತ ಕಾಂಜಿ ಪಿಂಜಿ ಅಲ್ಲ. ಅವನಿಗೆ ಎಷ್ಟು ಅಕ್ಷಯವಾಗಿ ಅವನು ಕೊಡ್ತಾನೆ. ಅಕ್ಷಯವಾಗಿ ಕೊಡ್ತಾನೆ ಅಂದ್ರೆ ನಮ್ಮನ್ನ ಸಮುದ್ರದೊಳಗೆ ಮುಳುಗಿಸ್ಬಿಟ್ಟು ಇನ್ನೂ ಒಂದು ಕೊಡದಿಂದ ಬೇಕಾ, ಇನ್ನೂ ನೀರು, ಇನ್ನೂ ಬೇಕಪ್ಪ, ನೀರ್ ಕೇಳಿದೆಲ್ಲ ತಗೋ ರಾಜ ತಗೋ ಅಂತ ಸುರಿತಾ ಇರ್ತಾನೆ. ಏನ್ ಮಾಡ್ತೀರ ನೀವು? ಕೇಳಿದ್ದು ಮೂಗೊಳಗೆ ಹೊಟ್ಟೋಗಿದೆ, ಕಿವಿ ಒಳಗೆ ಹೋಗಿದೆ, ಬಾಯಿ ಒಳಗೆ ಹೋಗಿದೆ, ಕಣ್ಣೊಳಗೆ ಹೋಗಿದೆ, ನವರಂದ್ರ ಎಲ್ಲಾದ್ರಲ್ಲೂ ಹೊಟ್ಟೋಗಿದೆ ನೀರು. ಹೆಂಗೆ ನೀ ಕೇಳಿದ್ ನೀನೇ ತಾನೆ, ನೀನ್ ಕೇಳಿದೆ ಅಲ್ವೇನು ನೀರು, ಅದಕ್ಕೆ ನಿನಗೆ ಕೊಟ್ಟಿದ್ದೀನಿ, ತಗೋ ಅನುಭವಿಸು. ಲೈಫಲ್ಲಿ ಈಗೊಂದು ಅರ್ಥ ಆಯ್ತು ನನಗೆ, ದೇವ್ರೆ ಏನು ಬೇಡಪ್ಪ, ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ. ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಅಷ್ಟೇ ಹೇಳ್ಬೇಕಾದ್ದು. ದೇವ್ರ ಹತ್ರ ನೀನು ಯಾವತ್ತೂ ಏನೇನೂ ಕೇಳಲ್ಲ, ದೇವಸ್ಥಾನಕ್ಕೆ ಹೋದ್ರೂ ಕೇಳಲ್ಲ, ಮನ್ಸಲ್ಲೂ ಕೇಳ್ಕೊಳಲ್ಲ. ದೇವ್ರು ಎಲ್ಲರೂ ಚೆನ್ನಾಗಿಟ್ಟಿರಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಇಷ್ಟೇ, ಇನ್ಯಾವತ್ತೂ ಕೇಳಲ್ಲ. ಗೊತ್ತಾಯ್ತವಲ್ಲ, ಈಗ ಆನ್ಸರ್ ನನಗೆ ಸಿಕ್ತು. ಯಾಕೆ ನಾನು ಏನಾದರೂ ಕೇಳಿದಾಗ ಅದನ್ನ ಕೊಡ್ತಾನೆ, ಮತ್ತೆ ಯಾಕೆ ಇಲ್ಲೊಂದ್ಸತಿ ಬಾಂಬ್ ಇಟ್ಟಿರ್ತಾನೆ, ಅಟೋಮ್ ಬಾಂಬ್ ಸೈಡಲ್ಲಿ ಅಂತ. ಯಾಕೆಂದ್ರೆ ನಮ್ಮ ಲೆಕ್ಕದಲ್ಲಿ ಕ್ಯಾಶ್ ಇರಬೇಕು. ನೀವು ಬ್ಯಾಂಕಲ್ಲಿ ಹೋಗಿ ಡ್ರಾ ಮಾಡ್ಬೇಕಾದ್ರೆ ವಿಡ್ರಾಲ್ ಸ್ಲಿಪ್ ಕೊಟ್ಟ ತಕ್ಷಣ ಎಲ್ರಿಗೂ ಕೊಟ್ಬಿಡಲ್ಲ, ಬರದಷ್ಟು ಕೊಟ್ಬಿಡಲ್ಲ. ನಮ್ಮ ಅಕೌಂಟಲ್ಲಿ ಅಷ್ಟು ಅಮೌಂಟ್ ಇದ್ರೇನೆ ಅದು ನಮಗೆ ಕೊಡೋದು, ಇಲ್ಲಾಂದ್ರೆ ಎಲ್ಲಿಂದ ಕೊಡ್ತಾನೆ? ಅದಕ್ಕೋಸ್ಕರ ನಾವು ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯವೋ ನಮ್ಮ ಶಕ್ತಿ ಮೀರಿ ಪುಣ್ಯನೇ ಮಾಡಬೇಕು ಹೊರತು ಕೆಟ್ಟದ್ದನ್ನ ಬಯಸ್ಲೂಬಾರ್ದು, ಇನ್ನೊಬ್ಬರು ಕೆಟ್ಟದ್ದು ಮಾಡ್ಲೂಬಾರ್ದು. ಎಷ್ಟು ಒಳ್ಳೇದು ಮಾಡಿದರೆ ಭಗವಂತ ಅಷ್ಟು ನಮಗೆ ಅಕ್ಷಯ ಆಗಿ. ದ್ರೌಪದಿ ಕೃಷ್ಣನ್ಗೆ ಏನು ಕೊಟ್ಲು ಹೇಳಿ? ಒಂದಗಳ ಅನ್ನ. ಹೊಟ್ಟೆ ಹಸ್ದವನು ಬಂದಾಗ ಯಾವುದು ಎಲ್ಲರೂ ಊಟ ಮಾಡಿ ಆಗೋಗಿತ್ತು, ಪಾತ್ರೆ ತೊಳೆದ್ಬಿಟ್ಟಿದ್ಲು. ಕೃಷ್ಣ ಬಂದು ಕೇಳ್ತಾ ಇದ್ದಾನೆ, ಹೊಟ್ಟೆ ಹಸು ಏನಾದರೂ ಕೊಡು ಅಂತ. ಏನು ಮಾಡಲಿ, ಖಾಲಿ ಪಾತ್ರೆ, ಏನೂ ಇಲ್ಲ, ಇನ್ನೊಂದ್ಸತಿ ಅಡುಗೆ ಮಾಡೋಂಗಿಲ್ಲ, ಶಾಸ್ತ್ರ ಅದೆಲ್ಲ ಅಂತ ನೋಡ್ತಾಳೆ. ಅಲ್ಲೊಂದು ಅನ್ನ ಇರುತ್ತೆ ತೊಳೆದಿದ್ರಲ್ಲಿ. ಸರಿ ಅಂತ ತಂದು ಕೃಷ್ಣ ತಗೋಂತಾನೆ. ಆ ಕೃಷ್ಣ ಹಾಕ್ಬಿಟ್ಟು ಪರಮಾನಂದ ಪಟ್ಬಿಟ್ಟು ಅಕ್ಷಯ ಪಾತ್ರೆ ಮಾಡಿಬಿಡ್ತಾನೆ. ಇವಳಿಗೆ ಏನು ಬೇಕು ಅಂದರೆ ಅದರಲ್ಲಿ ಎತ್ಕೋಬೋದು. ಆ ಒಂದು 40 ಜನನೋ ಏನೋ ಋಷಿಗಳು ಬಂದ್ಬಿಟ್ಟಿರ್ತಾರೆ. ಎಲ್ರೂ ನಾವೀಗ ಹೋಗಿ ನದಿ ದಂಡೆಯಲ್ಲಿ ಸ್ನಾನ ಮಾಡ್ಕೊಂಬರ್ತೀವಿ, ನಮಗೆ ಭೋಜನ ಬಡಿಸ್ಬೇಕು ಅಂತ. ಎನ್ನಿ ಕೈಕಾಲೆಲ್ಲ ನಡಗೋಗುತ್ತೆ ಪಾಂಡವರಿಗೆ, ವನವಾಸದಲ್ಲಿರ್ತಾರಲ್ಲ. ಆಗ ಏನು ಮಾಡೋದು ಅಂತ ದ್ರೌಪದಿನ ಕೇಳ್ತಾರೆ. ಎಂಥ ಪರೀಕ್ಷೆ ಆಗೋಯ್ತು ನಮಗೆ, ಒಳ್ಳೆ ಅಗ್ನಿ ಪರೀಕ್ಷೆ, ಧರ್ಮ ಸಂಕಟ ಆಗೋಯ್ತು. ಈಗ ನಾವು ಅವ್ರಿಗೆ ಊಟ ಹಾಕಕ್ಕಾಗಲ್ಲ ಅನ್ನಕ್ಕಾಗಲ್ಲ, ನೀನು ಅಡುಗೆ ಮಾಡೋಕ್ಕೆ ಏನೂ ಇಲ್ಲ, ನೀ ಏನು ಮಾಡ್ತೀಯ ಅಲ್ಲ? ನಾವು ಮಾಡ್ತೀನಿ, ನೀವು ಸುಮ್ಮನಿರಿ, ಏನು ತಲೆಗಿಲೆ ಕೆಟ್ಟಿದೆಯಾ ನಿನಗೆ, ಏನು ನೀನು ಮಾಡೋದು ಅಂತ ಕೇಳಿದಾರೆ. ಅದು ಈಗಿನ ಕಾಲ ಭಾಷೆಯಲ್ಲಿ ಹೇಳಿದ್ರೆ, ಅವ್ರು ಏನು ಹೇಳಿದ್ರು ಅದು ಅಷ್ಟಾಗಿ ಗೊತ್ತಿಲ್ಲ, ಇಷ್ಟು ಹಾರ್ಷಾಗಿ ಹೇಳಿಲ್ದೇ ಇರ್ಬೋದು, ಅವ್ರ ಪ್ರೀತಿಯಿಂದನೇ ಹೇಳಿರ್ತಾರೆ. ಅಲ್ಲ ದ್ರೌಪದಿ, ಏನು ತಮಾಷೆ ಮಾಡಕ್ಕಿದ ಹೊತ್ತು, ಯಾಕೆ ಹಿಂಗೆ ನಮಗೂ ಗೇಲಿ ಮಾಡ್ತಾ ಇದೆಯಾ ಅಂತ. ಇಲ್ಲ, ನೀವು ಧೈರ್ಯವಾಗಿ ಅವ್ರನ್ನೆಲ್ಲ ಕೂರಿಸಿ ನಾನು ಬಡಿಸ್ತೀನಿ ಅಂದ್ಬಿಟ್ಟು ದ್ರೌಪದಿ
ಅಕ್ಷಯ ಪಾತ್ರೆಯಿಂದ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದಾಳೆ. ಅನ್ನ ಬರ್ತಾ ಇದೆ, ಹುಳಿ ಬರ್ತಾ ಇದೆ, ಚಟ್ನಿ ಬರ್ತಾ ಇದೆ, ತಿಳಿ ಸಾರು ಬರ್ತಾ ಇದೆ, ಸಿಹಿ ಪಲ್ಯ ಏನು ಬೇಕು, ಉಪ್ಪಿನಕಾಯಿ, ಉಪ್ಪು, ಏನಂದರೆ ಅಕ್ಷಯ ಪಾತ್ರೆಯಿಂದ ತೆಗೆದು ಹಿಂಗೆ ಹಾಕ್ಬೋದು. ಅದೇ ಅಕ್ಷಯ ಪಾತ್ರೆ ಅಂತ. ಕೆಲವ್ರ ಮನೆಯಲ್ಲೆಲ್ಲ ಇರುತ್ತೆ ಅಕ್ಷಯ ಪಾತ್ರೆ. ಆ ಪಾತ್ರೆ ಅಲ್ಲ, ಯಾರೇ ಹೋಗಲಿ, ಎಷ್ಟೊತ್ತೇ ಆಗಲಿ, ಅವ್ರಿಗೆ ಇದು ನಾನು ಕಣ್ಣಾರನೇ ಒಬ್ಬರ ಮನೇಲಿ ನೋಡಿದ್ದೀನಿ. ಸಂಕೇತಿಯವರು, ಅವ್ರ ಮನೇಲಿ ಒಬ್ಬರು ಅವ್ರ ತಾಯಿ ಇದ್ರು, ಅಂದರೆ ಯಜಮಾನ್ರೆಲ್ಲ ಹೋಗ್ಬಿಟ್ಟಿದ್ರು. ಅವ್ರಿಗೆ ಅವ್ರದ್ದು ಅಡುಗೆ ಮನೆದು ಮಡಿ ಉಟ್ಕೊಂಡು ಹಿಂಗೆ ಹಾಕ್ಕೊಂಡು, ಅದೇ ಸೆರಿಗೆ ಹಿಂಗೆ ಹಾಕ್ಕೊಂಡು ಅವರು ಅಡುಗೆ ಮಾಡೋದೇ ಅವ್ರಿಗೆ 24 ಗಂಟೆ ಕೆಲಸ. ಸರಿ, ಈಗ ಹೋಗು, ಕಾಫಿ ಕೊಡೋರು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೋಗು, ಇನ್ನು ಸ್ವಲ್ಪ ಹೊತ್ತು ಅಂದರೆ ಇನ್ನೊಂದು ಟೈಮ್ ಹೋಗು, ತಿಂಡಿ ಕೊಡೋರು. ಇನ್ನೂ ಮಧ್ಯಾಹ್ನನೇ ಹೋಗು, ಊಟ ಇದು ಮಾಡೋರು. ಆಮೇಲೆ ಒಂದು ದಿವಸ ಕೇಳಿದೆ ನಾನು, ಇದೇನಿದು, ನಿಮ್ಗೆ ಇಷ್ಟು ಜನ ಬರ್ತಾರೆ, ಇದೆಲ್ಲ ಹೇಗೆ ಗೊತ್ತಾಗುತ್ತೆ, ಇವ್ರಿಗೆಲ್ಲ ನೀವು ಹೇಗೆ ಕೊಡ್ತೀರಾ ಅಂತ. ಅವರು ಕನ್ನಡ ತಮಿಳು ಮಿಕ್ಸ್. ಅವರು ಧರ್ಮಂ ತಲೆ ಕಾಕುಂ ಧರ್ಮೋ ರಕ್ಷತಿ ರಕ್ಷಿತ ಅಂತ. ನೋಡಪ್ಪ, ಎಷ್ಟೋ ಪುಣ್ಯ ಮಾಡಿ ಈ ಮನುಷ್ಯ ಜನ್ಮ ನಾವು ಹೊಂದಿದ್ದೀವಿ, ಅದರಲ್ಲಿ ಇಷ್ಟು ಅನುಕೂಲ ಇರೋ ಜಾಗದಲ್ಲೂ ಇದ್ದೀವಿ. ನಾನು ನನಗೆ ಅಂತ ಇಟ್ಕೊಂಡಿದ್ದೆ ಕಾಫಿ, ನಿನ್ನೆ ಇನ್ನು ಒಂದಷ್ಟು ಕ್ಷಣದಲ್ಲೇ ನಾನು ಕುಡಿತಾ ಇದ್ದೆ, ನೀನು ಬಂದ್ಬಿಟ್ಟೆ, ಕೃಷ್ಣಾರ್ಪಣಮಸ್ತು ಅಂದ್ಬಿಟ್ಟು ನಾನು ನಿನಗೆ ಕೊಟ್ಟೆ. ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ. ನಾನೇ ಕುಡ್ದಿದ್ರು ನನಗೆ ಸಂತೋಷ ಆಗ್ತಾ ಇರಲಿಲ್ಲ. ಮೆಟ್ಲತ್ತಿ ನೀನು ಬರ್ತೀಯ, ನೀನು ಹಂಗೆ ಕಳ್ಸೋಕ್ಕಾಗತ್ತಾ? ತಿಂಡಿ ಟೈಮಿಗೆ ಬಂದೆ ನಿನ್ನ ಸಮಯಕ್ಕೆ, ನೀನು ಒಬ್ಬನೇ ಇಲ್ಲಿರೋದು, ನಿಮ್ಮ ತಂದೆ ತಾಯಿ ಮೈಸೂರಲ್ಲಿರೋದು, ನೀನೆಲ್ಲಿ ಮಾಡ್ಕೊತೀಯ? ಹೋಟ್ಲಲ್ಲಿ ನಿನಗೆ ಇಷ್ಟ ಇಲ್ಲ, ಗೊತ್ತು ನನಗೆಲ್ಲ. ದೋಸೆ 3 ಹಾಕ್ಬೋದಿತ್ತು, 4 ಹಾಕ್ಬೋದಿತ್ತು, ಅದರಲ್ಲಿ 4 ಹಾಕಿ ನಿನಗೆ ಕೊಟ್ಟೆ. ನಾನು 3ಕ್ಕೆ ಸಾಕು ಅನ್ನಲ್ಲ, 3ಕ್ಕೆ ಮುಕ್ತಾಯ ಮಾಡಬಾರ್ದು ಕಣೋ, ಅದು ಶಾಸ್ತ್ರ. ಪುಟ್ಟದಾರು ಇನ್ನೊಂದು ದೋಸೆ ಹಾಕ್ಕೊಡ್ಬೇಕು ಅಂದರು. ಶಾಸ್ತ್ರ ನೋಡಿ ಎಲ್ಲೆಲ್ಲಿದೆ. ನಾನು ಕಲ್ತ್ಕೊಂಬಿಟ್ಟು ಏನು ಮಾಡ್ತಿದ್ದೆ, ಇನ್ನೊಬ್ಬರ ಮನೆಗೆ ಹೋದರೆ ಒಂದು ದೋಸೆ ಕೊಡೋರು, ಇನ್ನೊಂದು ದೋಸೆ ಅವರೇ ತಂದು ಹಾಕೋರು. ಬೇಕಾ ಅಂತ ಕೇಳೋರು, ಬೇಕು, ಇನ್ನೊಂದು ಕೊಡಿ ನೀವೇ. 3 ಕೊಟ್ಟ ಮೇಲೆ ಇನ್ನೊಂದಕ್ಕೋಸ್ಕರ ಇನ್ನು 4ನೇದು ಬಂದೇ ಬರೋದು. ಈ ಶಾಸ್ತ್ರ ಇತ್ತಲ್ಲ, ಯಾರಿಗೂ 3 ದೋಸೆ ಕೊಡಬಾರದು ಅಂತ, ಅದೆಲ್ಲ ಕಲ್ತಿದ್ದೆ ನಾನು ಆ ಕಾಲದಲ್ಲಿ. ಇದೆಲ್ಲ ಎಷ್ಟೊಂದು ತಿಳ್ಕೊಳ್ಳೋದಿದೆ, ಎಷ್ಟೊಂದು ಕಲಿಯೋದಿದೆ ಅಂತ ಅನ್ನಿಸ್ತು. ಓಕೆ, ಈಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರೋಣ. ಒಂದಷ್ಟು ಜನ ಹೇಳ್ತಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ನನ್ನ ಮೊನ್ನೆ ಯಾವುದೋ ಒಂದು ಸ್ಟೇಜ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಅವಾಗ ಸ್ಟೇಜ್ ಮೇಲೆ ರಾಗಿಣಿ ಅವ್ರು ನಿಂತ್ಕೊಂಡು ಹೇಳ್ತಾ ಇದ್ರು. ರಾಗಿಣಿ ದ್ವಿವೇದಿ. ಕರೆಕ್ಟ್, ಎಸ್ ಕರೆಕ್ಟ್. ಮೆಮೊರಿ ಪವರ್ ನೆಕ್ಸ್ಟ್ ಲೆವೆಲ್ ಇದೆ ಬಿಡಿ ಸರ್ ನಿಮಗೆ. ಇಲ್ಲ, ಒಂದು ನನಗೆ ಅವಾರ್ಡ್ ಕೊಟ್ಟಾಗ ಅವ್ರು ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರು. ರಾಗಿಣಿ ದ್ವಿವೇದಿ ಅವರು. ಎಸ್ ಎಸ್ ಎಸ್. ನೀವು ಯಾರು ಗೊತ್ತಾಗ್ಲಿಲ್ಲ ಅಂದೆ, ಆದರೆ ನನಗೆ ನೀವು ಗೊತ್ತು, ನಾನು ರಾಗಿಣಿ ದ್ವಿವೇದಿ ಅಂತ ಹೇಳಿ. ಫಸ್ಟು ನನಗೆ ನೀವು ಗೊತ್ತು ಹೇಳಾದ್ಮೇಲೆ ನಾನು ರಾಗಿಣಿ ದ್ವಿವೇದಿ ಅಂದ್ರು. ಕೇಳಿದ ತಕ್ಷಣ ನಾನು ರಾಗಿಣಿ ದ್ವಿವೇದಿ ಅಂತ ಅವ್ರನ್ನ ಹೈಲೈಟ್ ಮಾಡ್ಕೊಳ್ಳಿಲ್ಲ. ನನಗೆ ನೀವು ಗೊತ್ತು ಚೆನ್ನಾಗಿ, ನಿಮ್ಮನ್ನ ಸಿನಿಮಾಗಳಲ್ಲಿ ನೋಡಿದ್ದೀನಿ, ನನ್ನ ಹೆಸರು ರಾಗಿಣಿ. ನೀವು ಇವತ್ತು ಕೂಡ ನನ್ನ ಹತ್ರ ಬಂದಾಗ ನಾನು ಹಾಯ್ ಸರ್ ನಮಸ್ತೆ ಅಂತ ಹೇಳಿದಾಗ ನೀವು ನನಗೆ ಹೇಳಿದ್ದು, ನಿಮ್ಮ ಹೆಸರನ್ನ ನೀವು ಹೇಳ್ಕೊಂಡ್ರಿ. ನಮಗೆ ಗೊತ್ತು ಸರ್, ನಾವು ಚೈಲ್ಡ್ಹುಡ್ಡಿಂದನೂ ನಿಮ್ಮನ್ನು ಎಲ್ಲ ಸ್ಕ್ರೀನ್ ಮೇಲೂ ನೋಡ್ಕೊಂಡೇ ಬಂದಿದ್ದೀವಿ. ನಾವಾಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಇಲ್ಲಿರೋರು ಎಲ್ಲರೂ ಆಗಿರ್ಬೋದು, ನಾವು ಚೈಲ್ಡ್ಹುಡ್ಡಿಂದನೂ ನಿಮ್ಮನ್ನು ನೋಡ್ತಾ ಬಂದಿದ್ದೀವಿ. ನಿಮ್ಮ ಬಗ್ಗೆ ನೀವು ಪರಿಚಯ ಮಾಡೋದೇ ಬೇಡ. ಹೇಗೆ ಕಲಿತೆ ಅಂದರೆ, ಒಬ್ಬ ಇದ್ದ, ಅಷ್ಟೇನು ಅವನು ಜನಪ್ರಿಯ ಆಗಿರಲಿಲ್ಲ, ಬಟ್ ಯಾರು ಸಿಕ್ಕರು, ಡು ಯು ನೋ ಮೀ, ಡು ಯು ನೋ ಮೀ, ನನ್ಗೆ ಗೊತ್ತಾ? ಎಸ್ ಅಂದ್ರೆ ಟೆಲ್ ಮೈ ನೇಮ್. ಅಮಿತಾಬ್ ಬಚ್ಚನ್. ನಾನು ಕೇಳ್ತಾ ಇದ್ದಿದ್ದು ಅವನಿಗೆ, ನೋ ನೋ, ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್. ಆವಾಗ ತಿಳ್ಕೊಂಡೆ, ಓ, ನಾವು ಯಾರನ್ನೇ ಮಾತಾಡ್ಸಿದ್ರು ನಮ್ಮನ್ನ ನಾವು ದೊಡ್ಡವರು, ಗ್ರೇಟು, ನಾವು ಬಹಳ ಜನಪ್ರಿಯರು, ಇದೆಲ್ಲ ಬಿಟ್ಬಿಡ್ಬೇಕು. ಸಾಮಾನ್ಯರಂತೆ ಅವ್ರ ಹತ್ರ ನಾವು ವರ್ತಿಸ್ಬೇಕು. ಇರ್ಬೋದು ಅವ್ರಿಗೆ 10 ವರ್ಷದಿಂದ ನನ್ನ ಹೆಸರು ಗೊತ್ತಿತ್ತು, ಇವತ್ತು ಜ್ಞಾಪಕ ಇಟ್ಟಿರ್ತಾರೆ ಅಂತ ಹೇಗೆ ಹೇಳ್ತೀರಾ? ಹಾ, ಆಮೇಲೆ ನಿನ್ಗಿಂತ ನಾನು ದೊಡ್ಡವನು ಅಂತ ಎಲ್ಲೂ ಹೇಳ್ಕೊಬಾರ್ದು. ಅದು ಅವ್ರಿಗೆ ಒಂದು ಟಾರ್ಚರು, ಒಂದು ಇನ್ಸಲ್ಟು, ಒಂದು ಮನಸ್ಸಿಗೆ ನೋವು ಉಂಟಾಗುತ್ತೆ. ನಿಮಗಿನ್ನ ನಾನು ಚಿಕ್ಕವನು, ನನಗಿಂತ ಕಿರಿಯರ್ ಇಲ್ಲ ಅಂತ ನಾನು ಅನ್ಕೊಂಡ್ರೆ, ಮಗು ನೀನ್ ಇಲ್ಲಪ್ಪ, ನೀನು ಜಾಣ ನೀನು ಅಂತೆ ಬೆಂತಂತಾರೆ. ನಮ್ಮನ್ನ ನಾವೇ ತುತ್ತೂರಿ ಓದ್ಬಿಟ್ಟು ನಾವೇ ಹೊಗಳ್ಕೊಂಡ್ಬಿಟ್ರೆ ಅವ್ರು ಮಾತಾಡಕ್ ಏನ್ ಉಳಿತು? ಅವ್ರ್ಯಾಕೆ ಚಪ್ಪಾಡ್, ನಾನೇ
ಪ್ರಣಯಮೂರ್ತಿ ವೆರಿ ಗುಡ್, ಚೆನ್ನಾಗಿ ಆಕ್ಟ್ ಮಾಡಿದೆ ಕಣೋ, ಸೂಪರ್ ಕಣೋ ನೀನು ಅದ್ ನಾನೇ ಅನ್ಬಿಟ್ರೆ ಅವ್ರೇನ್ ಇಲ್ಲಿ ಕೂತಿರೋರಲ್ಲ ಯಾಕಂತಾರೆ ಇವ್ನು ಯಾವ ತಿಕ್ಲ ಅನ್ಬೇಕು. ಹಾ, ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ನನಗೆ ನಮ್ಮ ಕನ್ನಡ ಇಂಡಸ್ಟ್ರಿ ನನಗೆ ಬೇರೆ ಇಂಡಸ್ಟ್ರಿ ಕೊಟ್ಟಷ್ಟು ಪ್ರೀತಿ ನಮ್ಮ ಇಂಡಸ್ಟ್ರಿ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಗ್ಲಿಲ್ಲ. ನಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ನನಗೆ ಬೇರೆ ಇಂಡಸ್ಟ್ರಿ ತುಂಬಾ ಪ್ರೀತಿ ಕೊಟ್ಟಿದೆ, ಬಟ್ ನಮ್ಮ ಇಂಡಸ್ಟ್ರಿಗಿಂತ ನನಗೆ ಬೇರೆ ಇಂಡಸ್ಟ್ರಿ ತುಂಬಾ ಪ್ರೀತಿ ಕೊಟ್ಟಿದೆ, ಬಟ್ ನನಗೆ ಈ ಇಂಡಸ್ಟ್ರಿಯಲ್ಲಿ ನನಗೆ ಆ ಪ್ರೀತಿ ಸಿಗಬೇಕಿತ್ತು ಅಂತ ಹೇಳ್ಕೊಳ್ತಾರೆ. ಇದಕ್ಕೆ ಉತ್ತರ ನನ್ನ ಬಳಿ ಇಲ್ಲ, ಯಾಕೆಂದ್ರೆ ಅದೇ ಪ್ರಶ್ನೆ ನನ್ನಲ್ಲೂ ಇದೆ. ಓ